ನಂಗೊಂದು ಹುಡ್ಗ ಇಷ್ಟ ಆದ. ನಿನ್ ಮದ್ವೆ ಆದ್ಮೇಲೆ ನಾನ್ ಮದ್ವೆ ಆಗೋದು ಅಂತ ಕೂತಿದೀನಿ. ಇವಾಗ ಯಾರೋ ಒಬ್ರು ಬರ್ತಾರೆ, ದೆವ್ವ ಬರ್ತಾರೆ ಅಂತ ಮೂರ್ ದಿನದಿಂದ ನನ್ ಮದ್ವೆ ಟಾಪಿಕ್ ಜಾಸ್ತಿ ಬತ್ತೈತಲ್ಲ. ಯಾವಾಗ ಅಜ್ಜಿ ಹೋಗಿದ್ದೆ? ಯಾರೋ ಒಬ್ರು ಲವ್ ಮಾತಾಡಿ ಅಂತ ಒಬ್ರು ಹೇಳ್ತಾರೆ, ಇಲ್ಲ ಒಬ್ರು ಕೈ ಇಟ್ಕೊಂಡಿದ್ದ ಅಂತ ಒಬ್ರು ಹೇಳ್ತಾರೆ. ಅಂತ ಬಿಕಾರಿಗೂ ನಾನು ಊಟ ಹಾಕ್ತೀನಿ. ಮನೆ ಓಕೆ ಕೆಳಗಡೆ ಏನೋ ಮಾಡ್ದಂಗ ಅವ್ರೆ. ಹಾ ಉಯ್ದ 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 ಉಯ್ದ. ಗೈಸ್ ವೆಲ್ಕಮ್ ಬ್ಯಾಕ್ ಟು ಹೊಸ ವಿಡಿಯೋ. ಅಂಡ್ ಇವತ್ತು ನೋಡಿ ಅಲ್ಲಿ ಆ ಕಡೆ ಇದಲ್ಲ, ಆ ಕಡೆ ಒಣಗಿರೋ ಕಸ ಹಸುಗಳಿಗೆ ಅಂತ ಇಕ್ಕಿದೀವಿ. ಅಂಡ್ ಈ ಕಡೆ ಆ ಕಡೆ ಹಸಿ ಕಸ, ಈ ಕಡೆ ಒಣಗಿರೋ ಕಸ. ಪ್ಲಾಸ್ಟಿಕ್ ಕಸಗಳನ್ನೆಲ್ಲ ತಗೊಂಡು ಕಸಕ್ಕೆ ಹಾಕ್ತಾ ಇದೀವಿ. ಸೊ ನಿಮ್ಮನೇಲೂ ಅಷ್ಟೇ ಏನಾದ್ರು ಅದ್ರ ಡಿವಿಷನ್ಗಳು ಮಾಡಿದ್ರೆ ಬೇಗ ಬಿಸಾಕಿ ಯೂಸ್ ಆಗುತ್ತೆ. ಕ್ಯಾ ಬಾತ್ ಹೈ ಸರ್. ನಿನ್ನೆ ಖಾಲಿ ಇತ್ತು ಗಾಯ್ಸ್, ಇವಾಗ ಫುಲ್ ರೋಡೆಲ್ಲ ತುಂಬ್ಕೊಂಡ್ಬಿಡೋದು. ಅಂಡ್ ಈ ಕಡೆ ನಿಮ್ಮಡಿ ಫುಲ್ ಕೇಶಿ. ಮನೋಜ್ ಇವತ್ತೇನೋ ಜೊತೆಲಿ ನಾಷ್ಟ ಮಾಡಬೇಕು ಅನಿಸ್ತೈತೆ. ನಾಷ್ಟ ಮಾಡೋಣ? ಬರೀ ಖಾಲಿ ಬಿಲ್ಡಪ್ ನಾಷ್ಟ ಮಾಡೋಣ ಇಲ್ಲ ಇವಾಗ? ಬರೀ ಬಾಯ್ ಮಾತು. ನಿಜ ನಾಷ್ಟನೇ ಮಾಡಿಲ್ಲ ಇನ್ನು, ಅದ್ಯಾವ ಬಜ್ಜಿ ತಿಂದೆ ಅಷ್ಟೇ. ಹೂ ಸ್ಟಾಪ್ಡ್ ಯು? ಹೋಗೋಣ ಇಲ್ಲ ಹೇಳಿ ಇವಾಗ. ಯಾರು ತಂದಿದ್ದು ಗೊತ್ತಾ ಫಸ್ಟ್? ಓ ನೀನೇನ ಮನಸ್ ತಂದಿದ್ದು? ಸೂಪರ್. ಇವಾಗ ನಾಷ್ಟ ಮಾಡ್ದೇ ಇಲ್ಲ? ಇನ್ನೂ ಇಲ್ಲ, ಹೋಗ್ಬೇಕು. ನಿಜ ಮಾಡಿಲ್ಲ? ಶೆಟ್, ನಾಷ್ಟ ಮಾಡ್ಬಿಟ್ಟಿದ್ಯಾ ಅನ್ಕೊಂಡಿದ್ದ ಮನೋಜ್, ಮಿಸ್ ಆಗೋಯ್ತಾ. ಸರಿ ಆಮೇಲೆ ಹೋಗೋಣ. ಏನಜ್ಜಿ ನೀನು ಮಾವ ಇವತ್ತು ಮ್ಯಾಚಿಂಗು ಸ್ವಲ್ಪ? ನನ್ ಮಗ ಅಲ್ವ? ಶನಿವಾರ ಬಂದು ಚನ್ನಸ್ವಾಮಿಗೆ ನೀಲಿ ಕಲರ್ ತುಂಬಾ ಇಷ್ಟ. ಕಪ್ ಕಲರು ನೀಲಿ ಕಲರು. ಹಾ ಅಜ್ಜಿ ನಾನು ಅರ್ಧ ಗಂಟೆಲಿ ಮಾರ್ಕೆಟ್ಗೆ ಒಂದು ದೆವ್ವ ಬರ್ತದೆ. ಆ ದೆವ್ವ ಯಾರಿರ್ಬೋದು ಹೇಳು? ಯಾರಿರ್ಬೋದು ಹೇಳು ಮಾವ? ಮಾರ್ಕೆಟ್ಗೆ ದೋರ್ಗಳು ಬರೋದು ಯಾಕಂದ್ರೆ ಯಾರೇ ಒಂದು ಕಸ್ಟಮರ್ ಬಂದು ನಮ್ಗೆ ₹1 ಅಂತ ಒಂದು ಬೋನಿ ಅಂತ ಮಾಡ್ತಾರೆ. ಆದ್ರೆ ಬರ್ತಾ ಇರೋರು ಕಸ್ಟಮರ್ ಅಲ್ಲ ಮಮ್ಮ. ಯಾರೇ ಆಗ್ಲಿ ಮಾರ್ಕೆಟ್ ಅವ್ರು ಕಾಲಿಕ್ಕಿರೋರು, ಚಡ್ಡಿ ಇಲ್ಲಂಗ್ ಬಂದಿರೋರು ಪೂರ ಪ್ಯಾಂಟು ಶರ್ಟು. ಇವತ್ತು ಬಿಲ್ಡಿಂಗ್ ಕಟ್ಟಿದ್ದಾರೆ ನಮ್ಮ ಬಜಾರಲ್ಲಿ. ನಮ್ಗೆ ಯಾರೇ ಬಲ್ಲಿ ಬತ್ತಾತಿಗೆ ಬಲ್ಲಿ, ಯಾರೇ ಬಲ್ಲಿ ದೋರ್ಗಲ್ಲಿದ್ದಂಗೆ. ಓಕೆ ಅವರು ಇವಾಗ ಯಾರೋ ಒಬ್ರು ಬರ್ತಾರೆ, ದೆವ್ವ ಬರ್ತಾರೆ ಅಂತ ಬರ್ತಾರೆ. ಅರ್ಧ ಗಂಟೆಲಿ ಬರ್ತಾರೆ ಅಂತ ಹೇಳಿದೆ. ಇವಾಗ ಅರ್ಧ ಗಂಟೆ 30 ಸೆಕೆಂಡ್ ಅಲ್ಲಿ ಬಂದಿದ್ದ ಅಮ್ಮ ಅಲ್ಲಿ. ಅಯ್ಯೋ ಮಾಮ ನೀನ್ ಒಂದ್ ಮಾತು ಹೇಳಿದ್ರೆ ಅಮ್ಮ ಯಾವ ತರ ತಗೊಂಡ ಇದ್ ನೋಡಿ ಎಲ್ಲದನ್ನ. ಏನ್ ಹೇಳಿಲ್ಲ, ಏನ್ ಹೇಳಿಲ್ವಾ? ನೀನೇ ಅರ್ಧ ಗಂಟೆ ದೆವ್ವ ಬರ್ತಾರನವ್ರು ಒಂದು. ಏನ್ 3 ದಿನದಿಂದ ನನ್ ಮದ್ವೆ ಟಾಪಿಕ್ ಜಾಸ್ತಿ ಬತ್ತೈತಲ್ಲ. ಯಾವಾಗ ಅಜ್ಜಿ ಹೋಗಿದ್ದೆ? ಹೋಗಿದ್ದೆ. ಅಲ್ಲ, ಯಾರೋ ಒಬ್ರು ಲವ್ ಮಾತಾಡಿ ಅಂತ ಒಬ್ರು ಹೇಳ್ತಾರೆ, ಇಲ್ಲ ಒಬ್ರು ಕೈ ಇಟ್ಕೊಂಡಿದ್ದ ಅಂತ ಒಬ್ರು ಹೇಳ್ತಾರೆ, ಒಬ್ರು ಬಲೆ ಕೈ ಹಾಕಿರೋ ಅಂತ ಒಬ್ರು ಹೇಳ್ತಾರೆ. ನೋಡೋ ಅಯ್ಯಮ್ಮ ನೀನ್ ಸುತ್ತ ಸಮಾಜ ಜನ 3-4 ತರ ಹೇಳ್ತಾರೆ. ನಿಜ ಏನು ಅಂತ ನನಗ್ ಮಾತ್ರ ಗೊತ್ತು. ಹಿಂಗ್ ಹೇಳ್ತೀಯ ಅನ್ಬಿಟ್ಟು ಯಾರೋ ಫೋಟೋಶಾಪ್ ಮಾಡಿ ನಿಂಗೆ ತೋರಿಸಿರ್ತಾರೆ, ನಾವು ಗೊತ್ತಿಲ್ಲ ನಂಗೆ. ಇವಾಗ ನನ್ ಮದ್ವೆ ಬಗ್ಗೆ ಯಾಕೆ ಅಷ್ಟು ಇಂಟ್ರೆಸ್ಟ್? ಮದುವೆ ಆಗ್ಬಿಟ್ಟಿದ್ದೆ ನಾನಾ? ಯಾರೋ ಉದ್ದಕ್ಕೆ ಕುಳ್ಳಿಗೆ ಇದ್ದಾಳೆ, ಅಲ್ಲಿ ಯಾರು ಅಂತಾನೆ ಗೊತ್ತಿಲ್ಲ. ನಮ್ಗೆ ಯಾರು ಹೇಳಿಲ್ಲ. ಕನ್ಸಲ್ ಮದ್ವೆ ಆದ್ರೆ ಹೆಂಗ್ ಮಾಮ ಹೇಳಿ ನಾನು? ನಿಮ್ಮ ಅಮ್ಮಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಕರ್ಕೊಂಡ್ಬಿಟ್ಟು ಮನೆಗೆ ಬಿಟ್ಬಿಟ್ಟಿದ್ದೆ. ನಾನಾ? ಕರ್ಕೊಂಡ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಹೇಳ್ತಾ ಇದ್ದೆ, ನೀವೆಲ್ಲ ಸುಮ್ಮನೆ ಇದ್ರೆಲ್ಲ ಮನೆ ಕರ್ಕೊಂಡ್ ಬಂದ್ಮೇಲೆ? ಇನ್ನೇನ್ ಮಾಡ್ಕೊಂಡು ಸರಿ ಬಿಡು, ಐಡಿಯಾಸ್ ಕೊಡ್ತಾ ಇದ್ಯಾ ಮಾಮ. ನೀನೇ ಐಡಿಯಾಸ್ ಕೊಡ್ತಾ ಇದ್ಯಾ ಮಾಮ. ಹೇಳಕ್ಕಾಗಲ್ಲ, ಆಮೇಲೆ ಕರ್ಕೊಂಡ್ ಮಾತ್ರ ಬಂದ್ಬಿಡ್ತೀನಿ. ಇಲ್ಲ ಮಾಮ, ನೀನ್ ಹೇಳ್ತಾ ಇದ್ಯಾ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಅಜ್ಜಿ ಬಾಯ್. ಮತ್ತೇನಿದೆಲ್ಲ ಆಯ್ತು. ಆಫೀಸ್ ಬರ್ತೀರಾ? ಅಮ್ಮ ಅಂಗಡಿ ಹತ್ರ ಹೋಗ್ಬೇಕು. ನೋಡಿ ಗೈಸ್, ಹೇಳಿಲ್ಲ ಆಗ್ಲೇ ಒಂದು ದೇವ ಬಂದ್ಬಿಟ್ಟೈತೆ. ಇಟ್ಸ್ ಓಕೆ, ನಾವು ಟೈಮ್ ಫಾರ್ ಮೀ ಟು ಗೋ ಸಂಜೆ. ಓಕೆ, ಯಾವ್ದು ಚಿಕ್ಕ ಕೆಲಸ ಎಲ್ಲ ಮುಗಿಸ್ಕೊಂಡು ಸೀದಾ ನಮ್ಮ ಅಂಗಡಿಗೆ ಬಂದಿದ್ದೀವಿ. ಈ ಕಡೆ ಸಂಜೆ ಬರಬೇಕು, ಇನ್ನೊಂದು ಬಂದಿಲ್ಲ, ಬರ್ತಾರೆ. ಈಗ ಆಯ್ತೇವ ಬಂದು ಏನೋ ಕೂಲ್ ಡೌನ್. ಲೆನ್ಸ್ ಚೆನ್ನಾಗಿಲ್ಲ, ಮುಖ ಕೆಡ್ದಾಗ ಬರ್ತೈತಿ. 1 ನಿಮಿಷ ವೆಯ್ಟ್ ಮಾಡು, ಕ್ಲೀನ್ ಮಾಡಿ ಸ್ಟಾರ್ಟ್ ಮಾಡ್ತೀನಿ.
ಗೈಸ್ ನೋಡಿ ನೋಡಿ ಹೆಂಗ ನೋಡಿ, ಅದಕ್ಕೆ ವಿಡಿಯೋ ಮಾಡೋದ ಸಿಕ್ಕಿದ್ರೆ ಸಾಕು ಹೊಡಿಯಕ್ಕೆ ಅಂತ ಕಾಯ್ತಾ ಇರ್ತಾರೆ. ನಾನು ಹೊಡೆ ತಿಂತಿದ್ದೆ ಇವನಿಗೆ ಪಾಪ ಅಂತ ಕೊಡೋಣ ಅಂತ ಒಂದ್ ಕೊಟ್ರೆ ಆದ್ರೆ ಅವಳು ಏನ್ ಹೇಳ್ಕೊಟ್ಲು ಗೊತ್ತಾ ಗೈಸ್, ಅವಳು ಏನ್ ಹೇಳ್ದೆ ಅದನ್ನು ಹೇಳು. ನಿನ್ನಂತ ಬಿಕಾರಿಗೂ ನಾನು ಊಟ ಹಾಕ್ತೀನಿ. ಈ ತರ ಎಲ್ಲ ಮಾತು ಕೇಳಿ ಹೊಟ್ಟೆ ತುಂಬಿರೋ ಹೊಟ್ಟೆ ತಿಂತದ, ಹೊಟ್ಟೆ ಹಸಿರೋ ಹೊಟ್ಟೆನ ತಿನ್ಬಿಡ್ತದೆ. ಹೊಟ್ಟೆ ತುಂಬಿರೋ ಹೊಟ್ಟೆ ಯಾವ್ದು ತಿನ್ನಲ್ಲ. ಬಿಕಾರಿ ಇಲ್ಲೂ ತಿನ್ನು. ನೀನ್ ಕೊಟ್ಟೆ ಅಂತ ತಿಂತಾ ಇಲ್ಲ, ಕಷ್ಟಪಟ್ಟು ಮಾಡೋರೆ ಅಂತ ತಿಂತಾ ಇನ್ ಅಷ್ಟೇ. ಸೀನಾ, ಅದಕ್ಕೆ ಟ್ರಿಕ್ಸ್ ಬೇಕು, ಕಲೆ ಬೇಕು, ಪ್ರಾಕ್ಟೀಸ್ ಬೇಕು. ಎಸ್, ಇದ್ಯಾಕೋ ಲೆವೆಲ್ ಆಗಿಲ್ಲ ಇದು, ಇನ್ ಸ್ವಲ್ಪ ತೆಗಿಬೇಕು. ನೋಡ್ರು ನೀರ್ ಕುಡಿದು ಆಕಾಶಲ್ಲಿ ಏನ್ರಿ ಇವಾಗ ಇನ್ನೊಂದ್ ತೋರಿಸ್ತೀನಿ. ನಾನು ಇದ್ರಲ್ಲಿ ನಂದೊಂದು ಕಾನ್ಸೆಪ್ಟ್ ಇದೆ, ಸೊ ನನ್ನ ವಿಡಿಯೋದಲ್ಲಿ ನೋಡ್ಬಿಡಿ ಆಯ್ತಾ. ಇಲ್ಲ ಚಾನ್ಸೇ ಇಲ್ಲ, ನೋ ವೇ. ನಮ್ಮ ಜೂನಿಯರ್ ಪರಮೇಶ ನಿನ್ನ ಎಲ್ಲಿ ನಿಲ್ಸಿಲ್ಲ. ಪರಮೇಶ ಬಂದ ಹೆಂಗ ಇದೆಯಾ? ಅಷ್ಟೇ ಅಷ್ಟೇ. ಏನಾಯ್ತು? ಬಿಡ, ಊರಿಗೆ ಹೋದ್ರೆ ಊರಲ್ಲಿ ಎಲ್ಲರನ್ನ ಮಾತಾಡ್ಸ್ಕೊಂಡ್ ಬರ. ಅನಲೈಸ್ ಮಾಡ್ತೇನೆ. ನಿಜ ಹೇಳ, ಎಲ್ಲಿದ್ದ ಇಷ್ಟೊತ್ತು ನೀನು? ಬೆಳಗ್ಗೆ ಮಾರ್ಕೆಟ್ ಬಂದಾಗ ಮಾರ್ಕೆಟ್ ಇರ್ಲಿಲ್ಲ ನೀನು? ನಿದ್ದೆ ಮಾಡ್ತಾ ಇದ್ದಾನೆ. ನೋಡ್ ನಂಗೆ ಗೊತ್ತು ಏನ್ ಮಾಡ್ತಾರೆ ಅನ್ಬಿಟ್ಟು. ಅಲ್ಲ ಅವನು ಕಷ್ಟ ಹೇಳ್ಕೊಂತಿದ್ರೆ ಇವನು ಅವನನ್ನ ತಿನ್ನಂಗ್ ನೋಡ್ಕೊಂಡ್ ನೋಡ್ತಾವ. ಲಾಸ್ಟ್ ಟೈಮ್ ಯಾವಾಗ ಹೋಗಿದ್ದೆ? ಅದು ಚೆನ್ನಾಗೆಲ್ಲ ಮಾತಾಡ್ಸಿದ್ರ? ಚೆನ್ನಾಗಿ ಮಾತಾಡ್ಸಿದ್ರ ಇಲ್ಲ? ಏನೋ ದೊಡ್ಡ ಅನಲೈಸ್ ಮಾಡತ್ತಾರ, ಅವಾಗ್ಲಿಂದ ಎಕ್ಸ್ಪ್ರೆಷನ್ಸ್ ಚೇಂಜ್ ಮಾಡ್ತಾವನೆ. ಆದ್ರೆ ನನಗೆ ಗೊತ್ತು ನೀನು ಮಾಡಲ್ಲ ಅಂತ. ನೋಡಿ ಏನ್ ಆಕ್ಟ್ ಮಾಡ್ತಾವನೆ. ಕೊಡಪ್ಪ ಭರವಸೆ, ಕಾಯ್ತಾ ಇದೀನಿ ನಾನು. ಇವಾಗೇನ್ ಭಯ ನಿಂಗೆ? ತೇಜು ಬಂದ್ರೆ ನೀನು ಖುಷಿ ತಾನೆ, ಆರಾಮಾಗಿರ್ತೀಯ ತಾನೆ ಎಲ್ಲೂನು. ತೇಜು ಬಂದ್ರೆ ಇರ್ತೀಯ ತಾನೇನೋ ಪರಮೇಶ? ಯಾವಾಗ ಊರಿಗೆ ಲಾಸ್ಟ್ ಟೈಮ್? 12 seconds later. ಹಂಗೆ ಸ್ವಲ್ಪ ನಗು, ಅಷ್ಟೇ ಕೂಲ್ ಆಗಿರೋ. ಲೈಫ್ ಫುಲ್ ಪೀಸ್ ಪೀಸ್ ಆಗಿರ್ಬೇಕು. ಅಯ್ಯೋ ನಿನ್ ಡೈಲಾಗ್ ಪೀಸ್ ಅಂದ್ರೆ ಗೊತ್ತಾ? ಏನಾಯ್ತಾ? ನಿಜ ಹೇಳ, ಹೇಳು ಹೇಳ್ದೆ ಅಷ್ಟೇ, ಬೇಜಾರ್ ಮಾಡ್ಕೊಂಡ್ಬಿಟ್ಟು. ಏನ್ ನಿಜ ಹೇಳ್ದ? ಹುಡುಗಿ ವಿಷಯ ನಿನ್ಗೆ ಯಾಕೆ? ಏನ್ ನಿಜ ಹೇಳ್ದ? ಸರಿ, ಏನ್ ನಿಜ ಹೇಳ್ದ ಬೇಡ, ಯಾವ್ದ್ರ ಬಗ್ಗೆ ನಿಜ ಹೇಳ್ದೆ ಹೇಳು ಸಾಕು. ಗ್ಲಾಮರ್ ಬಗ್ಗೆ ಗಾಟ್ ಇಟ್ ಏನು ಹೇಳ್ಬೇಡ, ನನ್ಗೆ ಅರ್ಥ ಆಯ್ತಲ್ಲ. ನಿನ್ ಮದ್ವೆ ಆದ್ಮೇಲೆ ನಾನ್ ಮದ್ವೆ ಆಗೋದು ಅಂತ ಕೂತಿದೀನಿ. Emotional damage. ಬೇಗ ಮದ್ವೆ ಆಗೋ, ಒಂದ್ ರೇಷ್ಮೆ ಸೀರೆ ನಾನೇ ಬಟ್ಟೆ ಕೊಡಿಸ್ತೀನಿ. ಹುಡುಗರಿಗಾದ್ರು 30+ ಆದ್ರೂ ಮದುವೆ ಆಗ್ಬೇಕಾದ್ರೆ, ಹುಡುಗಿರಿಗೆ 30+ ಆಗೋದ್ರೆ ಏಜ್ ಬಾರ್ ಆಂಟೀಸ್ ಆಗ್ಬಿಡ್ತಾರೆ. 30+ ಆದ್ರೆ ಅಮ್ಮ ಏನ್ ಗೊತ್ತಾ, ನಂಗೊಂದು ಹುಡ್ಗ ಇಷ್ಟ ಆದ, ಅದಕ್ಕೆ ನೀನ್ ಹೇಳ್ದೆ ತಾನೆ ಜಾತಕ ನಂಗೆ ಎದರು ಇಷ್ಟ. ಕೇಳ್ಪ್ರೋ, ಬ್ರಿಡ್ಜ್ ಮೇಲೆ ಕುತ್ಕೊಂಡು ಕೇಳ್ತಾವಳ ಅವಳು. ಅದಕ್ಕೆ ಜಾತಕ ಕಳಿಸ್ತಾ ಇದೀನಿ, ಅದಕ್ಕೆ ಇವೆಲ್ಲ ಕೇಳ್ತಾ ಇದ್ದೆ. ಅಮ್ಮ ನಿಜ ಹೇಳ್ತಾ ಇದೀನಿ, ನಾನ್ ಡ್ರಾಮಾ ಮಾಡ್ತಾ ಇಲ್ಲ. ಏನ್ ನನ್ ಗಂಡನ್ ಯಾವನ್ ಗಿವನ್ ಅಂತ ಮರ್ಯಾದೆ ಕೊಟ್ಟು ಮಾತಾಡು. ನೋಡ್ಬೇಕು ಸೆಟ್ ಆದ್ರೆ ಆಮೇಲೆ ಮರ್ಯಾದೆ, ಅದಕ್ಕೆ ಮುಂಚೆ ಮರ್ಯಾದೆ ಕೊಡಲ್ವಾ? ಆಮೇಲೆ ಫಸ್ಟೇ ಮರ್ಯಾದೆ ಕೊಟ್ಬಿಟ್ರೆ ಹಿಂಗೆ.
ಸರಿ ಬಿಡು, ಕರ್ಕೊಂಡ್ ಬರ್ತೀನಿ, ರೆಡಿ ಮಾಡ್ಕೋ. ಬಾ ಇವಾಗ. ಆರ್ತಿ ತಟ್ಟೆ ರೆಡಿ ಮಾಡ್ಕೊ ಬರ್ತೀನಿ. ಸರಿ. ಅಮ್ಮಗೂ ಗೊತ್ತಾಗ್ಬಿಟ್ಟಿದ್ ನಾನು ಯಾರನ್ನೂ ಕರ್ಕೊಂಡ್ ಬರಲ್ಲ ಅಂತ. ಒಂದು ಡೌ ಚೆನ್ನಾಗಿ ಮಾಡ್ತೀಯ ಅಂತ ಗೊತ್ತಾಗೈತೆ ಮಮ್ಮಿಗೆ. ಗಾಯ್ ಸೀನ್ ಏನ್ ಗೊತ್ತಾಗಿರೋದು, ಸಂಧ್ಯಾ ಬೇಕು ಬೇಕು ಅಂತ ಕೂತಿಲ್ಲ. ನಮ್ ಜುಮ್ಮಿ ಕೊಡೋ ಕಾಟ ಪ್ರೀತಿ ತಡೆಯಕ್ಕಾಗಿದ್ರೆ ಕೂತೋಳು ಹೊರಗಡೆ. ರೋಡಲ್ಲಿ ಕೂತಿದ್ಯಾ? ರೋಡಲ್ಲಿ ಕೂತಿದ್ಯಾ? ಮನೆ ಮುಂದೆ ಕೂತಿದ್ಯಾ? ಏನ್ ಹಿಂಗೆಲ್ಲ ಹೇಳ್ತಾ ಇದ್ದೆ? ನಾನು ನಾರ್ಮಲ್ ಆಗಿ ಮಾತಾಡ್ತಾ ಇದ್ದೀನಿ ಸಂಧ್ಯಾ. ಊಟ ಮಾಡ್ಕೊಂಡು ಹೋಗಿ. ತುಂಬಾ ದಿನಗಳಾದ್ಮೇಲೆ ನಾನು ಸಂಜೆ ಜೊತೆಲಿ ವಿಡಿಯೋ ಮಾಡ್ತಾ ಇರೋ ಖುಷಿಗೆ ನಮ್ಮ ಅಣ್ಣ ಖುಷಿ ಇಲ್ಲನಾ? ನೀನ್ ತಿನ್ಬೇಕು ಅಂತ ಮಾಡ್ತಾ ಇರೋದಾ ಗೈಸ್? ನಮ್ಮಣ್ಣ ಅವನ್ ಸ್ವಂತವಾಗಿ ಏನೋ ನಮ್ಮಣ್ಣ ಅವನ್ ತಿನ್ಬೇಕು ಅಂತಾನೆ ಮಾಡ್ಕೋದಾನೆ ಗೈಸ್. ನಾನ್ ವೆಜ್ ಎಲ್ಲ ಬಿಡಿ, ಸುಮ್ಮನೆ ನಾನು ಹೆಸರು ಹೇಳ್ಕೊಂಬಿಟ್ಟು. ನಿಂದ ಕಣ, ಎಲ್ಲ ನಿಂದ ಕಣ. ಸರಿ ಬಾಯ್. ರೆಸ್ಪಾಂಡೇ ಮಾಡಲ್ಲ ನನ್ನ ಕಣ್ಣ ಮೇಲೆ. ಎನಿವೇಸ್ ನಮ್ಮ ಕಣ್ಣು ಯಾವುದೋ ಒಂದು ಜೀವ ಕೆಳಗಡೆ ವೆಯ್ಟ್ ಮಾಡ್ತಾ ಇತ್ತು ಇಲ್ಲ ನೋಡಿ. ಹೆಂಗಿದೆ ಔಟ್ಫಿಟ್? ಓಹ್, ಐ ಥಿಂಕ್ ಏನೊಂದು ಕಮ್ಮಿ ಅನಿಸ್ತಾ ಇರಬೇಕು. ಆ ಶರ್ಟ್ ಮೇಲೆ ಏನಕ್ಕೆ ಮತ್ತೆ ಇದನ್ನ ಹಾಕೊಂಡಿರೋದು? ಇದೊಂದೇ ಹಾಕೊಳಕ್ಕಾಗಲ್ವಾ? ಇವಾಗ Do you know what is meant by chapri? ಚಪ್ರಿ ಅಂತೀರಾ? ಯಾ. ಇವಾಗ ಆ ಕ್ರಾಕ್ಸ್ಗೂ ಆ ಪ್ಯಾಂಟ್ಗೂ ಫಸ್ಟ್ ನಲ್ಲಿ ನಮ್ಗೆ ಫ್ಯಾಷನ್ ಸೆನ್ಸ್ ಗೊತ್ತಿಲ್ದಿರ ನಮ್ದೇ ಒಂದು ಶೋಕಿ ಮಾಡ್ಕೊಂಡಿರ್ತೀವಿ ಗೊತ್ತಾ? ಹಂಗಿದ್ಯಾ? ಸೂಟ್ ಆಗ್ತಾ ಇಲ್ಲ, ಚೆನ್ನಾಗಿಲ್ಲ ಅಂತ್ಯಾ? ಓ, ಹೇರ್ ಸ್ಟೈಲ್ ಚೆನ್ನಾಗಿಲ್ಲ ಅದಕ್ಕೆ ಹಂಗೆ ಅನಿಸ್ತಾ ಇತ್ತು ನಿಂಗೆ. ಹೇರ್ ಸ್ಟೈಲ್ ಒಂದು ಚೆನ್ನಾಗಿದ್ಬಿಟ್ಟಿದ್ರೆ ಒಳ್ಳೆ ಔಟ್ಫಿಟ್ ಇದು ಅಲ್ಲ? ಹುಡುಗೆಲ್ಲ ಗೊತ್ತಾಗಲ್ಲ ಬಿಡಿ. ನಾನು ಅಕ್ಕಿ ತಗೊಂಡ್ಬರಕ್ಕೆ ಹೋಗ್ತೀನಿ. ಏನು ಚೇಂಜ್ ಮಾಡ್ಕೊಂಡು ಬರೋ? ಓ ಓಕೆ, ಹವ ಹೊಡ್ದಿಸ್ ನಾವು. ಹಿಂಗೆ ನಾನು ಹೇಳಿದ್ದು ಪ್ಯಾಂಟ್ ಬೇರೆ ಇಲ್ಲ. ಪ್ಯಾಂಟ್ ಜೀನ್ಸ್ ಪ್ಯಾಂಟ್ ಕಣೆ. ಆ ಕ್ರಾಕ್ಸ್ ಎಲ್ಲ ಇದಕ್ಕೆ ಮ್ಯಾಚ್ ಆಗ್ತಿದ್ಯಾ? ಕಲರ್ ನೋಡಿ, ಮ್ಯಾಚಿಂಗು. ಸ್ವಲ್ಪ ಆ ಕ್ರಾಕ್ಸ್ ಚೇಂಜ್ ಬೇರೆ ಯಾವ್ದು ಶೂ ಇಲ್ಲ. ಕ್ರಾಕ್ಸ್ ಈಸಿ ಟು ವೇರ್, ಈಸಿ ಟು ಹ್ಯಾಂಡಲ್, ಈಸಿ ಟು ಕೇರ್. ಸರಿ ಬಾ, ಟೈಮ್ ಆಗ್ತೈತ್ ಬಾ. ನಾನೇನೋ ಡವ್ ಅನ್ಕೊಂಡಿದ್ದೆ ಅಜ್ಜಿ, ನಿಜವಾಗ್ಲೂ ಮೇಕೆ ತಂದ್ಬಿಟ್ಟವ್ರ. ಮೇಕೆ ನಿನಗೆ ಮನೆ ಓಕೆ? ಓಕೆ ಗೈಸ್, ಫ್ಯೂಚರ್ ಅಲ್ಲಿ ತೇಜ ನನ್ ಮಗು ಹುಚ್ಚೋಯ್ದಾಗೂ ಹಿಂಗೆ ಚಿಕ್ಕು ಮಾತಾಡ್ತಾನೆ. ಕುರಿ, ನಿನ್ ಜನ್ಮದಲ್ಲಿ ಇಷ್ಟು ದಿನಗಳು ಬದುಕಿದ್ಯಾ? ಯಾರು ಒಬ್ಬರಾದ್ರೂ ಇಟ್ಕೊಂಡವ್ರೇನ? ಈಗ ಮುದ್ಬಾಡೋರು ನಿಂಗೆ 20 ಬೆಳೆದ್ಬಿಟ್ಟವನ. ಪರವಾಗಿಲ್ಲ, ನಿನ್ ಲೈಫಲ್ಲಿ ಯಾರು ಹಿಂಗೆ ಇಟ್ಕೊಂಡವ್ರ ನಿಂಗೆ? ನಾನು ಒಬ್ಬನೇ ತಾನೆ. ಒಂದು ಮುದ್ದು ಕೊಡು. ಥ್ಯಾಂಕ್ ಯು. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಸರಿ ಹೋಗ್ಬಾ, ಆಟಾಡ್ಕೊ ಹೋಗು. ಇವನು ನೋಡಜ್ಜಿ, ಇವನು ನೋಡಿ ಕೆಳ ಉಣ್ಸು ಮೇಲ್ ಬಂದು ಎಗ್ರುಬಿಟ್ಟು ಇಲ್ಲೇ ಸುಸು ಹೋಗ್ಬತ್ತಾನೆ. ಹೋಗ್ಬಿಟ್ಟ ಆಲ್ರೆಡಿ ಕಣ್ಣನ ಮಗ. ಅದಮ್ಮ ನಾನು ಬೇಕು ಅಂತ ಮಾಡಿಲ್ಲ ಆತಮ್ಮ, ಪ್ರೀತಿ ತೋರ್ಸಕ್ಕೆ ಹೋದೆ, ಅವನು ಸುಸ್ಸು ತೋರಿಸ್ಬಿಟ್ಟ. ನನ್ನ ತಪ್ಪಿಲ್ಲ ಇಲ್ಲಿ. ನಾನು ನೆಕ್ಸ್ಟ್ ಟೈಮ್ ನನಗೆ ಬುದ್ಧಿ ಬಂದಿದೆ. ನೆಕ್ಸ್ಟ್ ನಾನು ಇವನ್ನ ಮೇಲ್ಗಡೆ ಕೂರ್ಸಲ್ಲ ಆತಮ್ಮ, ಪೀಸ್. ನಾನು ಕೆಳಗಡೆ ಏನೋ ಮಾಡ್ದಂಗ ಅವನೇ. ಉಯ್ದ ಪವಿತ್ರ ಹಾಯ್. ನಿಮ್ಮ ಅಕ್ಕ ಎಷ್ಟು ಲೇಟ್ ಮಾಡಿಸ್ಕೊಳ್ ಗೊತ್ತಾ? ನನ್ನ ಔಟ್ಫಿಟ್ ಹೇಗಿದೆ ಫಸ್ಟ್? ಓಕೆ ಇದೆ ತಾನೆ? ನಿಮ್ಮ ಅಕ್ಕ ಔಟ್ಫಿಟ್ ಹೆಂಗೈತೆ? ಚೆನ್ನಾಗೈತಾನೆ? ನಿಮ್ಮ ಅಕ್ಕ ನನಗೆ ಫಸ್ಟ್ ರೆಡಿ ಆಗಿ ಹೇಳಿದ್ಲು. ನನ್ಗೆ ಗೊತ್ತಿತ್ತು ಹೆಂಗಿರು ಚೆನ್ನಾಗಿ ಕಾಣಿಸಲ್ಲ ಅಂತ ಚೇಂಜ್ ಮಾಡ್ಕೊಂಡು ಬಂದೆ. ಚೆನ್ನಾಗಿಲ್ಲ ಅಂತಾನೆ ಹೇಳೋದು. ಸರಿ ಬಿಡು, ಚೆನ್ನಾಗಿಲ್ಲ ಅಂತ ಜಾಗ ಕೆಫೆಗೆ ಹೋಗ್ಬೇಕಾಗಿತ್ತು ಅಂತ ಹೋದ್ರೆ ನೀನ್ ಮಾತ್ರ ರೆಡಿ ಆಗಿದ್ಯಾ, ನಾನು ರೆಡಿ ಆಗೋದು ಬೇಡ ಅಂತ ಇಲ್ಲ ಕರ್ಕೊಂಡು ಬಂದೆ. ಇವಾಗ ನೋಡಿ ಸ್ಲೇಟ್ ಮಾಡ್ತಾಳೆ. ಅಜ್ಜಿ ಮಾಡ್ಕೊಟ್ರಲ್ಲ ಅದಕ್ಕೆ ದೊಡ್ಡ ಲೇಟು. ಎಡಿಟ್ ಮಾಡ್ತಾಳೆ ಪಾಪ. 4 ನಿಮಿಷ ಎಡಿಟ್ ಮಾಡ್ಕೊಟ್ಟಿದೀನಿ. ಎಡಿಟ್ ಮಾಡ್ಕೊಡಲ್ಲ ಎಡಿಟ್ ಮಾಡ್ತಾ ಇಲ್ಲ. ನಮ್ಮ ಮನೆಗೆ ಬಂದು ಟೀ ಮತ್ತೆ ಬಿಸ್ಕೆಟ್ ತಿಂದು ಕೂತೈತೆ. ಮಾತೇ ಇಲ್ಲ. ಕೊಡ್ತೀನಿ ಕೈಗೆ, ಕೊಟ್ಮೇಲೆ ಹೋಗಿ ಮಾಡು. ಓಕೆ
ಏ ಸಿರಿ ಯಾವತ್ತೈದು ಸಂಜೆಗೆ ಸೇರ್ಬೇಕು. ನಾನು ಬಂದಾಗ ಮಾತ್ರ ನನಗೆ ಸೇರ್ಬೇಕು. ಗೈಸ್ ನಮ್ಮ ಸಿರಿ ಏನೋ ಹೊಸದಾಗಿ ಏನೋ ಪ್ಲಾನ್ ಮಾಡ್ಕೊಂಡು ಬಂದಿದ್ದಾಳೆ. ನಿಮ್ಗೆ ಗೊತ್ತಿದ್ರೆ ಓಕೆ, ಇಲ್ಲ ಅಂದ್ರೆ ನೋಡ್ಕೊಳ್ಳಿ. ತೆಗಿರಿ ಇಲ್ಲ ಹಾಂ ಇದನ್ನ ತೆಗಿರಿ ಹಾಂ ಇದನ್ನ ತೆಗಿರಿ ಹಾಂ ಇದನ್ನ ತೆಗಿರಿ ಅಂದ್ರೆ ಗನ್ನ ಓಹ್ ನಾನು ಶೂಟೇ ಮಾಡಿಲ್ಲ ನೀನು. ಇದನ್ನ ತೆಗಿರಿ ಬಾಚಿಂಗೆ ಇದನ್ನ ತೆಗಿರಿ. ಬಾಚಿಂಗೇನಾ? ಹಾ ಅದಂಗೆ ಬಾಚಿಂಗ್ ಇದು. ಸರಿ ಬಿಡು. ಇದನ್ನ ತೆಗಿರಿ. ಅನ್ಕಂಡೆ ಇತ್ತು ಅದೇನೋ ಇರ್ತದೆ ಅನ್ಕಂಡೆ. ಸೊ ಗೈಸ್ ಆ ಥರ ಸಂಧ್ಯಾಕ್ಕೆ ಹಂಗೆ ಮಾಡ್ತೀನಿ. ಐ ಅಕ್ಕ ಝೀರೋ ಇಂದ ಮಾಡ್ಲೇ ಇಲ್ಲ, ಡೈರೆಕ್ಟ್ ಆಗಿ 5 ಕೊಟ್ಬಿಟ್ಟ. ಇವಾಗ ಸಿರಿ ಕೇಳ್ಕೊಳ್ ಪವಿತ್ರ ಏನಾಯ್ತು ಅಂತ. ಹೋಗ್ 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 ಬೇಗ ಹೋಗ್. ಕರೆಕ್ಟಾಗಿ ಹೇಳ್ಕೊ. ಹಾಂ ನಾನಿವತ್ತು ಪೋಸ್ಟ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ. ಹುಡುಗರೇ ಪೀಸಪ್ಪ, ಪೀಸಾಗಿರ್ತೀವಿ. ಹೀಗೆ ಇಷ್ಟು ಮಾಡ್ಕೊಂಡ್ಬಿಡ್ತಾರೆ, ಜಗಳನ ಮಾಡ್ಕೊಂಡ್ಬಿಡ್ತಾರೆ. ಯಾರೋ ಹೊಡೆಯಕ್ ಬಿಟ್ರೆ ಏನು ಓಕೆ ಹೋಗಿ ಆರಾಮಾಗಿ ಕುತ್ಕೊ ಆಯ್ತಲ್ಲ. ಕೊಡು ಸಂಜೆ. ಓಹೋ ನೀನ್ ಕೊಡು. ಓಹೋ ಪವಿತ್ರ ಗೈಸ್ ಈ ಕಡೆ ಒಂದು ಜಾಗಕ್ಕೆ ಯಾವುದೋ ಮೀಟಿಂಗ್ ಅಂತ ಬಂದಿದ್ದೀವಿ. ಹೋಗಿಂತಿರೋ ಒಂದು ಜಾಗ ಇದೆ ಅಂದೇನೆ ಗೊತ್ತಿರಲ್ಲ ನನಗೆ. ಚೆನ್ನಾಗದೆ, ನೈಸ್. ಸಾರಿ ಸಂಜೆ, ನಿನ್ನ ಮನೇಲಿ ಬಿಟ್ರೆ ನನಗೆ ಪ್ರಾಬ್ಲಮ್ ಜಾಸ್ತಿ. ಸಂಜೆ ನಿನ್ನ ಮನೆಗೆ ಬಾ, ಪ್ರಾಬ್ಲಮ್ ಕಮ್ಮಿ ಆಯ್ತದೆ. ಗಾಯ್ಸ್ 10:45 ಗಾಯ್ಸ್. ಆ್ಯಂಡ್ ಈ ಕಡೆ ಚಳಿ ಜಾಸ್ತಿ ಗಾಯ್ಸ್, ರೋಡು ಖಾಲಿ ಚಳಿ ಜಾಸ್ತಿ. ನಾನು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ನಾನು ಒಬ್ಬನೇ ಮನೆಗೆ ಹೋದ್ರೆ ಚೆನ್ನಾಗಿ ಉಗಿಸ್ಕೋತೀನಿ ಅಂತ ಸಣ್ಣ ಕರ್ಕೊಂಡು ಹೋಗೋಣ ಅಂತಿದ್ದೆ. ನೀವು ನೋಡಿದ್ರೆ ಜೊತೆ ತಾನೇ ಬಂದಿದ್ದೀವಿ, ಜೊತೆಲಿ ಮಾತ್ರ ಜೊತೆಲಿ ಬರಬೇಕು. ಉಗಿಸ್ಕೊಳೋದು ಮಾತ್ರ ಸಪ್ರೇಟ್ ಉಗಿಸ್ಕೋಬೇಕು ಇವಳಿಗೆ. ಬಾರೆ ಬಾರೆ ಅಂದ್ರೆ ಬಾರೆ ಮನೆಗೆ ಬಾರೆ. ಇವಾಗ ಮನೆಗೆ ಹೋದ್ರೆ ಇಬ್ಬರು ಚೆನ್ನಾಗಿ ಉಗಿಸ್ಕೋತೀವಿ. ಚೆನ್ನಾಗಿ ನಾನ್ ವೆಜ್ ಬಿಟ್ಟು ತಿಂದೇ ಮಾಡ್ತೀವಿ. ನಮ್ಮ ಅಣ್ಣ ಬೇರೆ ನಾನ್ ವೆಜ್ ಮಾಡಿದ್ದೆ, ತಿಂದೇ ಇಲ್ಲ ಆ ಕಡೆ ಪಾಪ. ಅವ್ನು ಅದಕ್ಕೆ ಬೇಜಾರು ಕಾಲೇ ಮಾಡಿಲ್ಲ, ಏನಿದೆ ಏನು ಮಾಡ್ತಾ ಇದೆಯಾ ಅಂತ ಕೇಳಲೇ ಇಲ್ಲ. ಇಟ್ಸ್ ಓಕೆ, ಸಾರಿ ಜನ. ಗೈಸ್ ಸಂಜೆನ ಆಗಮನಕ್ಕೆ ಎಲ್ಲರೂ ಕಾತರದಿಂದ ಕಾಯ್ತಿರುವರು. ಇಲ್ಲ ಹುಷಾರಾಗಿ ಕರ್ಕೊಂಡು ಬಂದಿನಲ್ಲ ಬಿಲ್ ಕುಡಿಗೆ ಕರ್ಕೊಂಡು ಬಂದವ್ರು. ಊಟ ಆಯ್ತು ಮಾಮ, ಹಸಿನೆಲ್ಲ ನಾನು ಮನೇಲಿ ಮಾಡಿಕೋನೆ ಹೋಗ್ಬೇಕು. ಬೈ 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 ಬೈ. ಅದು ನಿಂದೆ ಕಣಲ್ಲಿ ದೊಡ್ಡ ಗಬ್ಬಿ. ಸೊ ಫೈನಲಿ ಗೈಸ್ ನಾನು ಮನೆಗೆ ಬಂದಿದ್ದೀನಿ. ಅಮ್ಮ ಏನೋ ಸ್ವಲ್ಪ ವೈಲ್ಡಾಗಿ ರಿಯಾಕ್ಟ್ ಆಗ್ಬೋದು. ಇಟ್ಸ್ ಫೈನ್, ಕಾಮನ್ ಫಾರ್ ಲೈಫ್. ಎಂತ ಲೈಟ್ಸ್ ಎಲ್ಲ ಆನ್ ಆಗೈತಿ ಇನ್ನು. ಓಹ್ ಬಂದ ಮನೆಗೆ. ಗೈಸ್ ನಮ್ಮ ಅಣ್ಣ 2 ರೆಸಿಪಿ ಮಾಡಿದ್ದೇನೆ, ಒಂದು ಚಿಕನ್ನು ಒಂದು ಫಿಶ್ಶು. ಫಿಶ್ಶು ಚಿಕನ್ನು, ಫಿಶ್ ಚಿಕನ್. ಅದಕ್ಕೆ ನಾನು ಆ ಕಡೆ ಎಲ್ಲೋ ಕೆಫೆಗೆ ಹೋಗಿದ್ನಲ್ಲ, ಅಲ್ಲೇನು ತಿಂದೇ ಇಲ್ಲ, ಇಲ್ಲಿ ತಿನ್ನಬೇಕು ಅಂತಲೇ ಬಂದೆ. ಈ ವಿಡಿಯೋನ ಇಲ್ಲಿಗೆ ಆ್ಯಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದೆ, ವ್ಲಾಗ್ ಇಷ್ಟ ಆಗಿದೆ, ಒಂದು ಲೈಕು, ಕಮೆಂಟು, ಸಬ್ಸ್ಕ್ರೈಬ್ 3 ಮಾಡಿ. ಯಾವ ಸೀನ್ ಇಷ್ಟ ಆಯಿತು ಅಂತ ಒಂದು ಕಮೆಂಟ್ ಹಾಕಿ. ಇನ್ನು ಸ್ವಲ್ಪ ರಿಪೀಟೆಡಾಗಿ ವೀಡಿಯೋಸ್ ನೋಡ್ತಿರೋದಕ್ಕೆ ಒಂದು ಸಬ್ಸ್ಕ್ರೈಬ್ ಬಟನ್ ಅದುವೆ. ನಾನು ಹಿಂಗೆ ಕನೆಕ್ಟೆಡ್ ಆಗಿರಿ, ಸಪೋರ್ಟಿವ್ ಆಗಿರಿ, ಹೆಲ್ಪ್ ಮಾಡ್ತಾಯಿರಿ. ನಾನು ನಿಮಗೆ ಎಂಟರ್ಟೈನ್ ಕೊಡೋದ್ರಲ್ಲಿ ಟ್ರೈ ಮಾಡ್ತಾ ಇರ್ತೀನಿ. ಸೊ ನೆಕ್ಸ್ಟ್ ವಿಡಿಯೋಸ್ವರೆಗೂ ಹೇಳೋಕ್ಕಾಗೋದಿಷ್ಟೇ, ಅಷ್ಟೇ ವಿಷಯ. ಪೀಸ್, ಮತ್ತೆ ಸಿಗೋಣ.